ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಪಾಕಾಮೃತ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಅವರೆಕಾಯಿ ಇದೆ ನೋಡಿ, ಅವರೆಕಾಯಿಂದ ಬಸ್ಸಾರು ಮಾಡೋದು ಹೇಗೆ ನೋಡೋಣ. ಅವರೆಕಾಳು ಎಲ್ಲ ಬಿಡಿಸಿಕೊಂಡಿದ್ದೀನಿ. ಮೊದಲೇ ನಾವು ಕುಕ್ಕರ್ ಇಕ್ಕೋಬೇಕಾದ್ರೆ ಫಸ್ಟು ಬಿಸಿ ಮಾಡ್ಕೋಬೇಕು ನೀರಿಕ್ಕಿ. ಅವಾಗ ಏನಾಗುತ್ತೆ ಅಂದರೆ ಅಡುಗೆ ಬೇಗ ಆಗುತ್ತೆ. ಇವಾಗ ನಾನು ಕಾಳು ಇಕ್ಕಿದ್ದೀನಿ. ಕಾಳಿಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ. ನೀರು ಜಾಸ್ತಿ ಬೇಡ, ಯಾಕೆಂದರೆ ಕಾಳು ಬೇಯಲ್ಲ ಅನ್ಕೊತೀನಿ. ಅದಕ್ಕೆ ಮತ್ತು ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚೋಣ. ಇವಾಗ ನಾವು ಇನ್ನೂ ಗ್ಯಾಪ್ ಇದೆಯಲ್ಲ, ಅದನ್ನು ನಾವು ಕವರ್ ಮಾಡ್ಕೊಳಕ್ಕೆ ಮತ್ತೆ ಮೇಲೇನು ಅನ್ನ ಇಕ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಒಂದೇ ಸತಿ ಅನ್ನ ಸಾರು ಎರಡೂ ಆಗುತ್ತೆ. ನಾನು ಕುಕ್ಕರ್ ಮುಚ್ಚಿ ಒಂದು 3 ವಿಷಯಲು ಕೂಗಿಸ್ಕೊತೀನಿ. ಫಸ್ಟ್ ಕೊಬ್ಬರಿ ಹಾಕೊಂಬಂದಿದ್ದೀನಿ, ಯಾಕೆಂದರೆ ಕೊಬ್ಬರಿ ನುರಿಯೋದು ಲೇಟ್ ಅಲ್ವಾ ಅದಕ್ಕೆ. ಮತ್ತು ಇವಾಗ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಬರ್ತೀನಿ. ಕುಕ್ಕರ್ 3 ವಿಜಿಲ್ ಆಗಿದೆ, ಅನ್ನ ಬೆಂದಿದೆ. ಅನ್ನ ನೋಡಿ ಆಗಿದೆ. 1-2 ಇಟ್ಕೊಂಡಿದ್ದೀನಿ ನೀರು. ಕಾಳು ಚೆನ್ನಾಗಿ ಬೆಂದಿದೆ ನೋಡಿ, ಸುಮ್ಮನೆ ಹಂಗಂತ ತಕ್ಷಣ ಪುಡಿ ಹೋಗ್ತಾ ಇದೆ. ಇವಾಗ ಒಗ್ಗರಣೆ ಹಾಕೋಣ. ಮಸಾಲೆ ಚೆನ್ನಾಗಿ ನುಣ್ಣಗೆ ರುಬ್ಬಿದ್ದೀನಿ. ಈಗ ಅರ್ಧ ಸೌಟು ಕಾಳು ಹಾಕಿ ಚೆನ್ನಾಗಿ ನುರ್ಕೊಂಬರೋಣ, ಆವಾಗಲೇ ಸಾರು ಗಟ್ಟಿ ಬರೋದು. ಆಗಿದೆ. ಇವಾಗ ಸಾರಿಗೆ ಒಗ್ಗರಣೆ ಹಾಕೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಒಂದು ಅರ್ಧ ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಚಿಟಿಕೆ ಅರಿಶಿನ, ಕರಿಬೇವು ಸೊಪ್ಪು, ಹಿಂಗು ಹಾಕ್ಕೊಂಡಿದ್ದೀನಿ. ಈಗ ರುಬ್ಬಿರೋ ಮಸಾಲೆ ಇದೆಯಲ್ಲ, ಇದನ್ನು ಹಾಕೋಣ. ಕಾಳು ಬೆಂದಿರೋದು ಬಸ್ಕೊಂಡಿದ್ದೀನಿ. ಇವಾಗ ಬಗ್ಸ್ಕೊಂಡಿರೋ ನೀರನ್ನ ಸಾರಿಗೆ ಹಾಕೋಣ. ಏನು ಹಾಕೊಂಡ್ಮೇಲೆ ಇವಾಗ ನೋಡ್ಕೋಬೇಕು, ಸಾರು ಸ್ವಲ್ಪ ಗಟ್ಟಿ ಇದೆ ಅನಿಸುತ್ತೆ. ಯಾಕೆಂದರೆ ಇದು ಬೆಂದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಅದಕ್ಕೆ ಎಷ್ಟು ಬೇಕು ಅಷ್ಟು ಇವಾಗ ನೀರು ಹಾಕೊಂಬೇಡ. ಮತ್ತು ಬೆಂದ ಮೇಲೆ ಲಾಸ್ಟಲ್ಲಿ ನೀರು ಹಾಕೊಂಡ್ರೆ ಸಾರು ಟೇಸ್ಟ್ ಹೊಟ್ಟೋಗುತ್ತೆ ಅಂತ. ಇವಾಗ ಚೆನ್ನಾಗಿ ಕುದೀಲಿ, ನಾವು ಪಲ್ಯ ಒಗ್ಗರಣೆ ಹಾಕೋಣ. ಅರ್ಧ ಸ್ಪೂನ್ ಜೀರಿಗೆ, 2 ಲವಂಗ, 2 ಚಕ್ಕೆ, ಇದನ್ನು ಮಿಕ್ಸಿಗೆ ಹಾಕೊಂಡು ಪೌಡ್ರ್ ಮಾಡ್ಕೊಂಬರ್ತೀನಿ. ಚೆನ್ನಾಗಿ ಕುದೀತಾ ಇದೆ. ಇವಾಗ ಮಿಕ್ಸಿಗೆ ಹಾಕೊಂಬಂದ್ವಲ್ಲ ಈ ಪೌಡ್ರು, ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು. ಲವಂಗೆ ಜೀರಿಗೆ ಮಿಕ್ಸಿಗೆ ಹಾಕೊಂಬನ್ನಲ್ಲ, ಇದನ್ನು ನೀವು ಹಿಂಗೆ ಸಪ್ರೇಟಾಗಾದರೂ ಹಾಕ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಮಸಾಲೆ ರುಬ್ಬಿದಾಗ ಅದರಲ್ಲಾದರೂ ಹಾಕೊಂಡು ಒಂದೇ ಸತಿ ರುಬ್ಕೊಳ್ಳಿ. ಅವರೆಕಾಳು ಪಲ್ಯಕ್ಕೆ ಮೊದಲಿಗೆ ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು 7-8 ಎಸ್ಲು, ಮತ್ತು ಒಣಮೆಣ್ಸಿಕಾಯಿ 2, ಕುಟ್ಟಿದ ಖಾರ, ಹಸಿಮೆಣ್ಸಿಕಾಯಿ ಸ್ವಲ್ಪ ಉಪ್ಪು ಹಾಕೊಂಡು ಕುಟ್ಕೊಂಡಿದ್ದೀನಿ. ಇದೊಂದು ಅರ್ಧ ಸ್ಪೂನು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆಪಪ್ಪು ಪುಡಿ 1 ಸ್ಪೂನ್ ತೊಗೊಂಡಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕಿ, ಅರ್ಧ ಸ್ಪೂನ್ ಸಾಸಿವೆ, ಮತ್ತು ಅರ್ಧ ಸ್ಪೂನ್ ಜೀರಿಗೆ, 1 ಚಿಟಿಕೆಯಷ್ಟು ಅರಿಶಿನ, ಉದ್ದಿನಬೇಳೆ ಕಡಲೆಬೇಳೆ 1-2 ಸ್ಪೂನ್ ತೊಗೊಳ್ಳೋಣ, ಕರಿಬೇವು ಸೊಪ್ಪು, ಮತ್ತು ಇಂಗು, ಒಣಮೆಣ್ಸಿಕಾಯಿ, ಮತ್ತು ಬೆಳ್ಳುಳ್ಳಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕುಟ್ಟಿದ ಖಾರ ಅರ್ಧ ಸ್ಪೂನು. ಈರುಳ್ಳಿ ಫ್ರೈ ಆಗಿದೆ. ಇವಾಗ ಕಾಳು ಹಾಕೋಣ. 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಉಪ್ಪು ಒಂದು 3/4 ಸ್ಪೂನ್ ಹಾಕ್ಕೊತೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಕಡಲೆಪಪ್ಪು ಪುಡಿ 1 ಸ್ಪೂನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅಲ್ಲೇನು ಆಗಿದೆ, ಸಾರು ಆಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ ನೋಡಿ. ಕ್ವಾಂಟಿಟಿ ಬಂದು ಲೈಟಾಗಿ ಗಟ್ಟಿಗಾಗಿದೆ. ತುಂಬ ಗಟ್ಟಿಗಾದ್ರೂ ಸಾರು ಟೇಸ್ಟ್ ಇರಲ್ಲ. ಮತ್ತು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಇದು ಪಲ್ಯ ರೆಡಿಯಾಗಿದೆ. ಸಾಂಬಾರು ರೆಡಿಯಾಗಿದೆ. ಹಸಿ ಅವರೆಕಾಳು ಬಸ್ಸಾರು ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ತಿ ಫುಡ್ಡು. ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ, ತಿಂದು ಎಲ್ಲ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ನಿಮ್ಗೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದೇ ಒಂದು ಲೈಕ್ ಕೊಡ್ರಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಪಾಕಾಮೃತ ಚಾನಲ್.